ಬಿಜೆಪಿ ನಡುವೆ ಪ್ಯಾಲೆಸ್ತೈನ್ ಸಿನಿಮಾ ವಾರ್ ಆಗ್ತಾ ಇದೆ. ಮೂವಿ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಹದ್ ಕೇಂದ್ರ ತಪ್ಪನ್ನ ಮುಚ್ಚಿಕೊಳ್ಳಲು ಸಿನಿಮಾಕ್ಕೆ ನಿರ್ಬಂಧ ಅಂತ ಕಿಡಿಕಾರ್ತಾ ಇದ್ದಾರೆ. ಪ್ಯಾಲೆಸ್ತೈನ್ ಜನರ ನೋವು ಗೊತ್ತಾಗಬೇಕು, ದೇಶದ ಜನರ ಪ್ಯಾಲೆಸ್ತೈನ್ ಪರ ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾತ್ರ ಇಸ್ರೇಲ್ ಪರ ಇದೆ, ಬಾಂಗ್ಲಾ ಪಾಕ್ ನೋವಿನ ಸಿನಿಮಾವು ಪ್ರದರ್ಶನವಾಗಲಿ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆಗ ಸಮಾಜದ ಸ್ವಾಸ್ಥ್ಯ ಹೇಗೆ ಕದಡುತ್ತೆ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. 18,000 ಮಕ್ಕಳನ್ನ ಗುರಿಯಾಗಿಸಿ ಇಸ್ರೇಲ್ ಕೊಂದಿದೆ, ಪ್ಯಾಲೆಸ್ತೈನ್ ಸಿನಿಮಾ ನೋಡಿದ್ರೆ ನಮ್ಮನ್ನ ಪ್ರಶ್ನಿಸ್ತಾರೆ ಅಂತ ಹೇಳಿ ಕೇಂದ್ರ ನಿರ್ಬಂಧ ಕೂಡ ಹಾಕಿದೆ. ಬೆಂಗಳೂರಿನಲ್ಲಿ ಕೇಂದ್ರದ ವಿರುದ್ಧ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಶಾಸಕ ರಿಜ್ವಾನ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾಲೆಸ್ತೈನ್ ಸಿನಿಮಾ ವಾರ್ ಆಗ್ತಾ ಇದೆ, ಪ್ಯಾಲೆಸ್ತೈನ್ ಸಿನಿಮಾ ನೋಡಿದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ನಿರ್ಬಂಧವನ್ನ ಹಾಕಿದೆ. ಮೂವಿ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. 18,000 ಮಕ್ಕಳನ್ನ ಗುರಿಯಾಗಿಸಿ ಇಸ್ರೇಲ್ ಕೊಂದಿದೆ, ಪ್ಯಾಲೆಸ್ತೈನ್ ಸಿನಿಮಾ ನೋಡಿದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ನಿರ್ಬಂಧ ಹಾಕಿರುವಂತದ್ದು. ಹಾಗಾಗಿ ಮೂವಿ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಒಂದು ಕಡೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಬಾಂಗ್ಲಾ ಪಾಕ್ ನೋವಿನ ಸಿನಿಮಾವು ಕೂಡ ಪ್ರದರ್ಶನ ಆಗಬೇಕು, ಆಗ ಸಮಾಜದ ಸ್ವಾಸ್ಥ್ಯ ಹೇಗೆ ಕದಡುತ್ತೆ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. 18,000 ಮಕ್ಕಳನ್ನ ಗುರಿಯಾಗಿಸಿ ಇಸ್ರೇಲ್ ಕೊಂದುಬಿಟ್ಟಿದೆ, ಪ್ಯಾಲೆಸ್ತೈನ್ ಸಿನಿಮಾ ನೋಡಿದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಇದ್ರ ಬಗ್ಗೆ ನಿರ್ಬಂಧವನ್ನ ಹಾಕಿದೆ. ಇಲ್ಲ, ಸಿನಿಮಾ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮೂವಿ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. 18,000 ಮಕ್ಕಳನ್ನ ಗುರಿಯಾಗಿಸಿ ಇಸ್ರೇಲ್ ಕೊಂದಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮೂವಿಯಲ್ಲಿ ಪ್ರದರ್ಶನ ಆಗುತ್ತೆ, ಯಾಕೆ ಪ್ರದರ್ಶನಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಸ್ರೇಲ್ ಕೇಂದ್ರ ಸರ್ಕಾರ ಮಾತ್ರ ಇಸ್ರೇಲ್ ಪರ ಇದೆ, ಬಾಂಗ್ಲಾ ಪಾಕ್ ನೋವಿನ ಸಿನಿಮಾವು ಕೂಡ ಪ್ರದರ್ಶನ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಇದು ಕಂಟ್ರೋಲ್ ಮಾಡಿರ್ತಕ್ಕಂಥ ಒಂದು ಅಧಿಕಾರ ಅವ್ರಿಗಿರ್ತಕ್ಕಂಥದ್ದು. ಅದರ ತದ್ವಿರುದ್ಧವಾಗಿ ನಾವು ಹೇಗೆ ಪ್ರದರ್ಶನ ಮಾಡಿಸ್ಬೋದು, ನಮ್ಮ ಸರ್ಕಾರ ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಮತ್ತು ನಿಶ್ಚಿತವಾಗ್ಲೂ ಪ್ಯಾಲೆಸ್ತೈನಿಯನ್ ಸಿನಿಮಾ ಪ್ರದರ್ಶನ ಆಗಬೇಕು ಅಂತ ನಾವು ಕೇಳ್ತೀವಿ. ಕೇರಳದಲ್ಲೂ ಕೂಡ ಅವರು ಇದೇ ರೀತಿ ಪ್ಯಾಲೆಸ್ತೈನಿಯನ್ ಸಿನಿಮಾ ನಿರ್ಬಂಧ ಹಾಕಿದ್ದಾರೆ. ಕೇರಳ ಫಿಲ್ಮ್ ಫೆಸ್ಟಿವಲಲ್ಲಿ ಅಲ್ಲೂ ಕೂಡ ಎಲ್ಲ ಸಿನಿಮಾ ವೀಕ್ಷಣೆ ಮಾಡಿಸೋಕ್ಕಾಗಿಲ್ಲ, ಒಂದೇ ಒಂದು ಸಿನಿಮಾ ಏನೋ ಅವರು ಪ್ರದರ್ಶನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದೇ ಮಾದರಿಯಲ್ಲಿ ನಾವು ಕೂಡ ನಮ್ಮ ಸರ್ಕಾರ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತೀವಿ, ನಿಶ್ಚಿತವಾಗ್ಲೂ ಆಗ್ರಹಿಸ್ತೀವಿ. ಹೌದು, ಏನಾದರೂ ಒಂದು ಮಾಡಬೇಕು, ಇದು ತಡಿಬಾರ್ದು ಅಂತ ನಾನು ಭಾಳ ಯಾಕಂದರೆ ಆ ಪ್ಯಾಲೆಸ್ತೈನಿನ ಜನ ಮೊದಲೇ ನೋವಲ್ಲಿದ್ದಾರೆ. ಅದರಲ್ಲಿ ಒಂದು ಸಿನಿಮಾ ಮಾಡಿದ್ರು ಅದು ಪ್ರದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅಂದರೆ ನಮಗೆ ಪ್ಯಾಲೆಸ್ತೈನಿನ ಜನರಿಗೆ ಏನಾದರೂ ವೈರತ್ವ ಇದೆಯಾ? ನೋಡಿ, ನಮ್ಮ ದೇಶದ ಇತಿಹಾಸ ಏನಿತ್ತು ಅಂದರೆ, ಹಿಂದೆ ಇವತ್ತಿರ್ತಕ್ಕಂಥ ಆರ್ಥಿಕ ಬಲಿಷ್ಠ ಶಕ್ತಿ ನಮಗಿರಲಿಲ್ಲ. ಆ ಕಾಲದಲ್ಲಿ ನ್ಯೂಕ್ಲಿಯರ್ ಪವರ್ ನಾವು ಇರಲಿಲ್ಲ. ಇವತ್ತಿರ್ತಕ್ಕಂಥ ಸೈನ್ಯದ ಬಲ ಇದೆಯಲ್ಲ, ಬಲಿಷ್ಠ ಸೈನ್ಯದ ಬಲ ಭಾರತ ದೇಶ ಆವಾಗಿರಲಿಲ್ಲ. ಅಂದೂ ಕೂಡ ಭಾರತ ದೇಶದ ಗೌರವ ಅಷ್ಟೇ ಇತ್ತು. ಇಡೀ ಪ್ರಪಂಚದ ಜನ ಭಾರತ ದೇಶಕ್ಕೆ ಮನುಷ್ಯತ್ವದ ಮೌಲ್ಯದ ಮೇಲೆ ನಡೀತಾ ಇರ್ತಕ್ಕಂಥ ದೇಶ ಅಂತ ಗೌರವಿಸ್ತಾ ಇದ್ರು. ಮಹಾತ್ಮ ಗಾಂಧಿ ಈ ದೇಶದ ರಾಯಭಾರಿ ಅಂತ ಗೌರವಿಸ್ತಾ ಇದ್ರು. ಅಂಥ ದೇಶ ಇವತ್ತು ಪ್ಯಾಲೆಸ್ತೈನಿನ ಸಿನಿಮಾ ನಮ್ಮ ದೇಶದಲ್ಲಿ ಪ್ರದರ್ಶನ ಆಗಬಾರ್ದು ಅಂತ ಆ ದೇಶದ ಸರ್ಕಾರ ಇವತ್ತು ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಬೇರೆ ಸಂದೇಶ ಹೋಗುತ್ತೆ. ಅದು ಹೋಗಬಾರ್ದು. ಸರ್ಕಾರ ನೀವು ಯಾರ ಪರ ಆದರೂ ಇರಲಿ, ಈ ದೇಶದ ಜನ ಮನುಷ್ಯತ್ವದ ಪರ ಇದ್ದರೂ ಇವತ್ತು ಕೂಡ ಇದ್ದೀವಿ, ಮುಂದೆನೂ ಕೂಡ ಇರ್ತೇವೆ ಅಂತ ನಾನು ಹೇಳಿದ್ದೆ. ಕೇಂದ್ರ ಸರ್ಕಾರ ಇದು ಕಂಟ್ರೋಲ್ ಮಾಡಿರ್ತಕ್ಕಂಥ ಒಂದು ಅಧಿಕಾರ ಅವ್ರಿಗಿರ್ತಕ್ಕಂಥದ್ದು. ಅದರ ತದ್ವಿರುದ್ಧವಾಗಿ ನಾವು ಹೇಗೆ ಪ್ರದರ್ಶನ ಮಾಡಿಸ್ಬೋದು, ನಮ್ಮ ಸರ್ಕಾರ ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಮತ್ತು ನಿಶ್ಚಿತವಾಗ್ಲೂ ಪ್ಯಾಲೆಸ್ತೈನಿಯನ್ ಸಿನಿಮಾ ಪ್ರದರ್ಶನ ಆಗಬೇಕು ಅಂತ ನಾವು ಕೇಳ್ಕೊತೀವಿ.